ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಶಾಸ್ತ್ರಗಳಲ್ಲಿ ಮನೆಯ ಹೆಣ್ಣುಮಕ್ಕಳನ್ನ ಗೃಹಲಕ್ಷ್ಮಿಗೆ ಹೋಲಿಸಲಾಗಿದೆ. ಗೃಹಲಕ್ಷ್ಮಿ ಅಂದಾಕ್ಷಣ ಕೇವಲ ನಿಮ್ಮ ಹೆಂಡತಿ ಮಾತ್ರ ಅಂತ ಅನ್ಕೊಳ್ಬೇಡಿ. ಅದು ನಿಮ್ಮ ಮಗಳು, ಅಕ್ಕ, ತಂಗಿ, ಅತ್ತೆ, ಅಮ್ಮ, ಹೀಗೆ ಯಾರು ಬೇಕಾದ್ರೂ ಆಗಿರಬಹುದು. ಅವರು ಮನೆಯಲ್ಲಿ ಎಷ್ಟು ಸಂತಸ ಹಾಗೂ ಸಮಾಧಾನದಿಂದ ಇರ್ತಾರೋ ಅಲ್ಲಿ ಸಂಪತ್ತು, ಸಮೃದ್ಧಿ ಅಷ್ಟೇ ತುಂಬಿಕೊಂಡ್ಬಿಟ್ಟಿರುತ್ತೆ. ಆದ್ರೆ ಕೆಲವೊಮ್ಮೆ ನಿಮ್ಮ ಮನೆಯ ಗೃಹಲಕ್ಷ್ಮಿಯರಿಗೆ ಕೆಲವೊಮ್ಮೆ ಅಚಾನಕ್ ಆಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಏನೋ ಚಿಕ್ಕ ಸಮಸ್ಯೆ ಅಂತ ಸುಮ್ಮನಾಗೋ ಹಾಗಿಲ್ಲ, ಯಾಕಂದ್ರೆ ಅದೇ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಕೆಲವೊಮ್ಮೆ ಜೀವಕ್ಕೂ ಕಂಟಕ ತಂದ್ಬಿಡುತ್ತೆ. ನೀವು ಅಂಥ ಸಂದರ್ಭವನ್ನ ಎದುರಿಸಬಾರದು ಅಂತಂದ್ರೆ ನೀವು ನಿಮ್ಮ ಮನೆಯ 4 ಗೋಡೆಗಳತ್ತ ಮೊದಲು ಗಮನ ಹರಿಸಿ. ಮನೆಯ ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಏನಾದ್ರೂ ಉಪಾಯ ಹೇಳ್ತೀರಾ ಅಂತಂದ್ರೆ ಇದೇನಿದು ಮನೆಯ ಗೋಡೆಗಳನ್ನ ನೋಡಿ ಅಂತ ಹೇಳ್ತಿದ್ದೀರಿ ಅಂತ ಅನ್ಕೊಂಡ್ರಾ? ಅಸಲಿಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯಕ್ಕೂ ನಿಮ್ಮ ಮನೆಯ ಗೋಡೆಗಳ ಮಧ್ಯೆಯೂ ಒಂದು ಕಾರಣದ ಒಂದು ಶಕ್ತಿ ಇದೆ. ಅದಕ್ಕೆ ವಾಸ್ತು ಅಂತ ಕೂಡ ಹೇಳ್ಬಹುದು. ಅದೇ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಹಾಗೆ ಮಾಡ್ತಿರುತ್ತೆ. ಈ ವಾಸ್ತು ಇದೆಯಲ್ವಾ, ಇದು ಪಂಚಭೂತಗಳನ್ನ ಸಮತೋಲನಗೊಳಿಸಿ ಮನೆಯೊಳಗೆ ಸಂತಸ, ಸಮೃದ್ಧಿಯನ್ನ ತರುತ್ತೆ. ಆದ್ರೆ ವಾಸ್ತುವನ್ನ ಕಡೆಗಣಿಸಿ ಮನೆ ಕಟ್ಟಿದ್ರೆ ಸಮಸ್ಯೆಗಳ ಸಾಲು ಸಾಲು ಆರಂಭವಾಗಬಹುದು. ಕೆಲವೊಮ್ಮೆ ಗೊತ್ತಿದ್ದು ಮಾಡುವಂತಹ ಕೆಲವೊಂದು ತಪ್ಪುಗಳು ಆರೋಗ್ಯ ಸಮಸ್ಯೆಗೂ ಕಾರಣವಾಗಬಹುದು. ಅದು ಕೂಡ ಮನೆಯ ಗೃಹಿಣಿಯ ಮೇಲೆ ಪರಿಣಾಮ ಬೀರುತ್ತೆ. ಈ ವಿಷಯ ನಿಮಗೆ ಗೊತ್ತಿತ್ತಾ? ಇಲ್ಲ ಅಂತಾನೆ ನಾವು ಅಧ್ಯಯನ ಮಾಡಿ ಈ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವೊಮ್ಮೆ ನಮಗರಿವಿಲ್ಲದಂತೆಯೇ ಆಗುವಂತಹ ವಾಸ್ತುದೋಷದಿಂದ ಮನೆಯಲ್ಲಿರೋ ಮಹಿಳೆಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಕೆಲವೊಂದು ಮನೆಗಳನ್ನ ನೋಡಿದಿರಾ, ಅದು ಮಳೆ ಬಂದಾಗೆಲ್ಲ ಸೋರ್ತಾನೆ ಇರುತ್ತೆ. ಹಾಗೇನೆ ಮನೆಯಲ್ಲಿರೋ ನಲ್ಲಿಯೂ ಕೂಡ ನೀರು ಸೋರ್ತಿರುತ್ತೆ. ಹೀಗೆ ಸೋರುವ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಹಾಗೇನೆ ಮೆಟ್ಟಿಲುಗಳ ಕೆಳಗೆ ಶೌಚಾಲಯ ಇದ್ರೂ ಕೂಡ ಅದು ಆರೋಗ್ಯವನ್ನ ಹದಗೆಡಿಸೋದಕ್ಕೆ ಕಾರಣ ಆಗಬಹುದು. ಆದ್ರಿಂದ ನಿಮ್ಮ ಮನೆಯಲ್ಲಿ ಸೋರುವಂತಹ ಸ್ಥಳವನ್ನ ರಿಪೇರಿ ಮಾಡಿಸ್ಕೊಳ್ಳಿ. ಹಾಗೇನೆ ಶೌಚಾಲಯದ ಸ್ಥಳವನ್ನ ಬದಲಾಯಿಸ್ಬಿಡಿ. ಅದ್ರ ಜೊತೆಗೆ ನೀವು ನಿಮ್ಮ ಮನೆಯ ಈ ವಾಸ್ತುದೋಷವನ್ನ ಸರಿ ಮಾಡ್ಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಸಮಯ ಕಳೆಯೋದೆ ಅಡುಗೆ ಮನೆಯಲ್ಲಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಅಡುಗೆ, ರಾತ್ರಿ ಅಡುಗೆಯಿಂದ ಹಿಡಿದು ಪಾತ್ರೆ ತೊಳೆಯೋದು, ಅಡುಗೆ ಮನೆ ಸ್ವಚ್ಛವಾಗಿಟ್ಕೊಳ್ಳೋದ್ರಲ್ಲೇ ದಿನ ಕಳೆದೋಗ್ಬಿಡತ್ತೆ. ಆದ್ರಿಂದ ಮೊದಲಿಗೆ ಅಡುಗೆ ಮನೆಯತ್ತ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡ್ಬೇಡ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಗೃಹಿಣಿಯರು ಏನಾದ್ರೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡ್ತಾ ಇದ್ರೆ ಮೊದಲು ಹಾಗೆ ನಿಲ್ಲೋದನ್ನ ತಪ್ಪಿಸಿ. ಇದರಿಂದ ಚರ್ಮ, ಮೂಳೆ ರೋಗಗಳು ಕಾಣಿಸ್ಕೊಳ್ಬಹುದು. ಹಾಗಂತ ದಕ್ಷಿಣ ದಿಕ್ಕಿನತ್ತ ನಿಂತು ಮುಖ ಮಾಡಿ ಅಡುಗೆ ಮಾಡಬಾರದು. ಹಾಗೆ ಮಾಡಿದಲ್ಲಿ ಪಾದಗಳಿಗೆ ನೋವು ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತವೆ. ಇನ್ನು ಪಶ್ಚಿಮಾಭಿಮುಖವಾಗಿ ಅಡುಗೆ ಮಾಡಬಹುದು ಅಂತ ನೀವು ಅನ್ಕೊಂಡ್ರೆ ಹಾಗೆ ಕೂಡ ಮಾಡಬಾರದು. ಅದರಿಂದ ಕಣ್ಣು, ಮೂಗು, ಕಿವಿ ಮತ್ತು ಗಂಟಲಿನ ಸಮಸ್ಯೆ ಉಂಟಾಗುತ್ತೆ. ಹಾಗಾದ್ರೆ ಯಾವ ದಿಕ್ಕಿನತ್ತ ನಿಂತು ಅಡುಗೆ ಮಾಡಬೇಕು ಅಂತ ಕನ್ಫ್ಯೂಸ್ ಆದ್ರಾ? ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಇರುವಂತಹ ಉತ್ತರ ಅಡುಗೆ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಅಡುಗೆಯನ್ನ ಮಾಡಿ ಅಂತ. ಹೀಗೆ ಮಾಡೋದ್ರಿಂದ ಅಡುಗೆ ಮಾಡುವ ಗೃಹಿಣಿಯ ಆರೋಗ್ಯಕ್ಕೂ ಉತ್ತಮ, ಅದನ್ನ ಊಟ ಮಾಡುವ ಕುಟುಂಬದ ಸದಸ್ಯರಿಗೂ ಉತ್ತಮ. ಇನ್ನೊಂದು ಮುಖ್ಯವಾದ ವಿಷಯ, ಆಗ್ನೇಯ ಪ್ರದೇಶದ ಅಡುಗೆ ಮನೆಯಲ್ಲಿ ಬೆಂಕಿಯ ಅಂಶವು ಸರಿಯಾಗಿ ಸಮತೋಲನಗೊಳ್ಳದೇ ಇದ್ರೆ ಹಾರ್ಮೋನ್ಗಳ ಸಮಸ್ಯೆಗಳು, ಸ್ತ್ರೀರೋಗ ಮತ್ತು ಪ್ರಸೂತಿ, ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಕಣ್ಣಿನ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ. ನಿಮ್ಮ ಮನೆಯ ಕಟ್ಟಡದ ಗೋಡೆಗಳಲ್ಲಿ ಯಾವುದೇ ಬಿರುಕುಗಳು, ಪಾಚಿಗಟ್ಟಿದ ಕಲೆಗಳು ಹಾಗೂ ಯಾವುದೇ ಕೊಳಕು ಕಲೆಗಳು ಇರದಂತೆ ನೋಡ್ಕೊಳ್ಳಿ. ಹಾಗೇನಾದ್ರೂ ಇದ್ದಲ್ಲಿ ತಕ್ಷಣವೇ ಆ ಬಿರುಕನ್ನ ಮುಚ್ಚಿ. ಹಾಗೇನೆ ಮನೆಗೆ ಪೇಂಟ್ ಮಾಡಿಸಿ. ಜೊತೆಗೆ ಮನೆ ಸುಂದರವಾಗಿ ಕಾಣಿಸೋದಕ್ಕೆ ಉತ್ತಮ ಗುಣಮಟ್ಟದ ಕರ್ಟನ್ ಹಾಕಿ. ದುಡ್ಡುಳಿಸುವಂತಹ ಗೋಜಿಗೆ ಸಿಕ್ಕ ಸಿಕ್ಕ ಕರ್ಟನ್ಗಳನ್ನ ಹಾಕಬೇಡಿ. ಮನೆಗೆ ಒಪ್ಪುವ ಕರ್ಟನ್ಗಳನ್ನ ಹಾಕಿ. ಇಲ್ಲವಾದಲ್ಲಿ ಆ ಮನೆಯಲ್ಲಿ ಗೃಹಲಕ್ಷ್ಮಿಯಂತೆ ಓಡಾಡೋ ಹೆಣ್ಣುಮಕ್ಕಳಿಗೆ ಕೀಲುನೋವು, ಸಂಧಿವಾತ, ಬೆನ್ನು ನೋವು ಜೊತೆಗೆ ಸಯಾಟಿಕಾಂತದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇಲ್ಲಿ ಗಮನದಲ್ಲಿರಬೇಕಾಗಿರೋ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಮನೆಯ ಗೋಡೆಗಳ ಮೇಲೆ ಬಣ್ಣ ಹಚ್ಚುವಾಗ್ಲೂ ಒಮ್ಮೆ ವಾಸ್ತುಶಾಸ್ತ್ರಜ್ಞರ ಸಲಹೆಯನ್ನ ಕೇಳ್ಕೊಳ್ಳಿ. ನೀವೇನಾದ್ರೂ ಕಪ್ಪು ಅಥವಾ ಗಾಢ ನೀಲಿ ಬಣ್ಣ ಇಷ್ಟ ಅಂತ ಅದೇ ಬಣ್ಣವನ್ನ ಹಚ್ಚಿಬಿಟ್ರೆ ನಿಮ್ಮ ಮನೆಯಲ್ಲಿರೋ ಸ್ತ್ರೀಯರಿಗೆ ವಾಯುವಿಗೆ ಸಂಬಂಧಪಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು, ಸಂಧಿಗಳಲ್ಲಿ ನೋವು, ಹೀಗೆ ಚಿತ್ರ ವಿಚಿತ್ರ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ. ಹಾಗಂತ ಕಿತ್ತಳೆ ಅಥವಾ ಹಳದಿ ಬಣ್ಣದ ಬಣ್ಣವನ್ನ ಹಚ್ಚಿಬಿಟ್ರೆ ಅದರಿಂದಾನು ಸಮಸ್ಯೆ ತಪ್ಪಿದ್ದಲ್ಲ. ಕಾರಣ ರಕ್ತದೊತ್ತಡ, ಕಡುಗೆಂಪು, ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಹುಟ್ಟುಹಾಕುವಂತ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಸಾತ್ವಿಕ ಬಣ್ಣಗಳನ್ನೇ ಮನೆಯ ಗೋಡೆಗಳಿಗೆ ಹಚ್ಚಿ. ಇದರಿಂದ ಮನೆಯಲ್ಲೂ ಧನಾತ್ಮಕ ಶಕ್ತಿ ಆವರಿಸಿಕೊಂಡಿರುತ್ತೆ. ಮನೆಯಲ್ಲಿ ಆರೋಗ್ಯಕರ ದಿಕ್ಕು ಅಂತಂದ್ರೆ ಅದು ಈಶಾನ್ಯ ದಿಕ್ಕು. ಈ ದಿಕ್ಕಲ್ಲಿ ಮಹಿಳೆಯರು ಕೂತು ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮವನ್ನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ದೂರವಾಗ್ಬಿಡುತ್ತೆ.
ಕೆಲವರಿಗೆ ಮದುವೆಯಾಗಿ ಅನೇಕ ವರ್ಷ ಕಳೆದ್ರೂ ಕೂಡ ಮಕ್ಕಳೇ ಆಗ್ತಿಲ್ಲ ಅನ್ನೋ ನೋವು ಕಾಡ್ತಾ ಇರುತ್ತೆ. ಅದಕ್ಕೆ ಈ ವಾಸ್ತು ದೋಷವೂ ಕೂಡ ಕಾರಣ ಆಗಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ, ಆಗ್ನೇಯ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ವಾಸ್ತುದೋಷ ಏನಾದ್ರೂ ಕಾಣಿಸ್ಕೊಂಡಿದೆಯಾದಲ್ಲಿ ಅಂತಹ ಮನೆಯಲ್ಲಿರುವ ಮಹಿಳೆಯರಿಗೆ ಮಕ್ಕಳಾಗಿಲ್ಲ ಅನ್ನೋ ನೋವು ಸದಾ ಕಾಡ್ತಾ ಇರುತ್ತೆ. ಗರ್ಭಾವಸ್ಥೆಯಲ್ಲಿ ವಿಳಂಬ ಅಥವಾ ಗರ್ಭಧಾರಣೆ ಮತ್ತು ಹೆರಿಗೆಯಲ್ಲಿ ತೊಡಕುಗಳನ್ನ ಪದೇ ಪದೇ ಎದುರಿಸಬೇಕಾಗುತ್ತೆ. ಆದ್ರಿಂದ ಈ ದಿಕ್ಕಿನಲ್ಲಿರುವಂತಹ ವಾಸ್ತುದೋಷಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ.